ಎಲ್ಲರಿಗೂ ಗಾಡಿ ಕಲಿಯೋ ಆಸೆ ಇದ್ದೇ ಇರುತ್ತೆ. ಆದ್ರೆ ಎಲ್ಲ ಹಾಗೆ ಕಲಿಯೋಕ್ ಆಗಲ್ಲ. ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೇನೆ ಬರೋದು, ಯಾವ್ದು ಹಾಗೆ ಬರಲ್ಲ. ಸೊ ನಾನು ಹೇಳ್ತೀನಿ, ಹೇಳೋದ್ನ ಕ್ಲೀನ್ ಆಗಿ ಫಾಲೋ ಮಾಡಿದ್ರೆ ಅಷ್ಟ್ ಬೇಸಿಕ್ ಅಷ್ಟ್ ತಿಳ್ಕೊಂಡು ಸ್ವಲ್ಪ ಮೂಮೆಂಟ್ ಗೊತ್ತಾಗ್ಬೋದು. ಪರ್ಫೆಕ್ಟ್ ಅಂತೂ ಆಗಕ್ ಆಗಲ್ಲ, ಅದು ನಿಮ್ಮ ಪ್ರಾಕ್ಟೀಸ್ ಮೇಲೆ ಆಗುತ್ತೆ. ಸ್ಟಾರ್ಟ್ ಮಾಡೋಣ. ಜೋಕಿ ಮಿಷನ್ ಆನ್ ಆಗಿದೆ. ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ವೆಹಿಕಲ್. ನೋಡಬಹುದು, ಇದು ಇಂಡಿಕೇಟರ್. ಲೆಫ್ಟ್ ಇಂಡಿಕೇಟರ್ ಮೇಲ್ ಮಾಡಿದ್ರೆ ಸೆಂಟರ್ ಆಫ್ ಆಗುತ್ತೆ, ಡೌನ್ ಮಾಡಿದ್ರೆ ರೈಟ್ ಇಂಡಿಕೇಟರ್. ಇಂಡಿಕೇಟರ್ ಯಾವಾಗ್ಲೂ ಟರ್ನ್ ಮಾಡ್ಬೇಕಾದ್ರೆ ಯೂಸ್ ಮಾಡಬೇಕು, ಮತ್ತೆ ಸ್ಲೈಡ್ ಆಗ್ಬೇಕಾದ್ರೆ ಹೈವೇಲಿ ಅಲ್ಲೆಲ್ಲ ಯೂಸ್ ಮಾಡಬೇಕಾಗುತ್ತೆ. ಲೆಫ್ಟ್ ಹೋಗ್ಬೇಕಂದ್ರೆ ಲೆಫ್ಟ್ ಇಂಡಿಕೇಟರ್ ಹಾಕೋಬೇಕು, ರೈಟ್ ಹೋಗ್ಬೇಕಂದ್ರೆ ರೈಟ್ ಇಂಡಿಕೇಟರ್ ಹಾಕೋಬೇಕು. ಆಟೋಮೆಟಿಕ್ ಆಫ್ ಆಗುತ್ತೆ, ಕೆಲವೊಂದ್ರಲ್ಲಿ ಮ್ಯಾನುವಲ್ ಇರುತ್ತೆ, ಅವದನ್ನ ಮ್ಯಾನುವಲ್ ಆಫ್ ಮಾಡ್ಕೋಬೇಕು ನೀವೇ. ಈ ಕಡೆ ಬಂದ್ಬಿಟ್ಟು ವೈಫರ್. ಇದು ಒಂದೊಂದು ವೆಹಿಕಲ್ ಒಂಥರ ಇರುತ್ತೆ, ಅದು ಸ್ಲೋ ಇಂದ ಫಾಸ್ಟ್ ವರ್ಗೂ ಇರುತ್ತೆ. ಅದು ಕೆಳಗೆ ಇರ್ಬೋದು, ಇಲ್ಲಾಂದ್ರೆ ಮೇಲೆ ಇರ್ಬೋದು. ಈ ತರ ಅಪೋಸಿಟ್ ಮಾಡ್ಕೊಂಡ್ರೆ ಸ್ವಲ್ಪ ವಾಟರ್ ಬಂದು ಕ್ಲೀನ್ ಆಗುತ್ತೆ. ಇವಾಗ ಬರೋಣ ಸ್ಟೇರಿಂಗ್. ಸ್ಟೇರಿಂಗ್ ಟೋಟಲ್ 3 ರೌಂಡ್ಸ್ ರೊಟೇಟ್ ಆಗುತ್ತೆ. ಲೆಫ್ಟ್ 1.5 ರೌಂಡ್, ರೈಟ್ 1.5 ರೌಂಡ್. ಹೀಗೆ 1 ರೌಂಡ್ 1.5 ಫುಲ್ ಲೆಫ್ಟ್. ಮತ್ತೆ 2 ಟೈಮ್ಸ್ ಬರ್ಬೇಕು ಡೌನ್ಗೆ. ಫಸ್ಟ್ ಇದು ಸೆಕೆಂಡ್. 2 ಟೈಮ್ಸ್ ಬಂದ್ರೆ ಸ್ಟ್ರೈಟ್ ಇರುತ್ತೆ, ವೆಹಿಕಲ್ ಸ್ಟ್ರೈಟ್ ಇರುತ್ತೆ. ಮತ್ತೆ ಸೇಮ್ ರೈಟ್ ಸೈಡ್ ಆದ್ರೂ ಅಷ್ಟೇ ಬರುತ್ತೆ. 1 ರೌಂಡ್, ಇದು ಹಾಫ್ ರೌಂಡ್, 1.5 ಫುಲ್ ರೈಟ್. ಮತ್ತೆ ಸ್ಟಡಿ ಮಾಡ್ಬೇಕಂದ್ರೆ 2 ಟೈಮ್ಸ್ ಬರಬೇಕು. ನೆಕ್ಸ್ಟ್ ಬರೋಣ, ಇದು ಗೇರ್. ಕ್ಲಿಯರ್ ಆಗಿ ಕಾಣಿಸಲ್ಲ ಅನ್ಸುತ್ತೆ, ಪರವಾಗಿಲ್ಲ. ಗೇರು ಇವಾಗ ನ್ಯೂಟ್ರಲ್ ಇದೆ. ಆ ಕಡೆ ಈ ಕಡೆ ಮುಂದೆ ಹಿಂದೆ ಸ್ವಲ್ಪ ಫ್ರೀ ಆಗಿ ಹೋದ್ರೆ ಇದು ನ್ಯೂಟ್ರಲ್ ಅಂತ. ಇವಾಗ ನೋಡಿ, ಲೈನ್ಸ್ ಯಾವ್ದಾರ ಇರುತ್ತೆ, ಅದೇ ತರ ಗೇರ್ ಹಾಕ್ಬೇಕು. ಲೆಫ್ಟ್ ಹೋಗಿ ಮುಂದೆ ಹೋದ್ರೆ ಇದು ಫಸ್ಟ್, ಮತ್ತೆ ಹಾಗೆ ಲೆಫ್ಟ್ ಪ್ರೆಸ್ ಮಾಡಿ ಫುಲ್ ಬ್ಯಾಕ್ ಬಂದ್ರೆ ಸೆಕೆಂಡ್ ಗೇರ್. ಮತ್ತೆ ಥರ್ಡ್ ಗೇರ್ ಹಾಕ್ಬೇಕಂದ್ರೆ ಲೆಫ್ಟ್ ಪ್ರೆಸ್ ಮಾಡಿ 1 ಸ್ಟೆಪ್ ಮುಂದೆ ಹೋಗಿ ಫ್ರೀ ಬಿಟ್ರೆ ನ್ಯೂಟ್ರಲ್ ಬರುತ್ತೆ. ಮತ್ತೆ ಸ್ಟ್ರೈಟ್ ಹೋದ್ರೆ ಥರ್ಡ್ ಗೇರ್, ಮತ್ತೆ 1 ಸ್ಟೆಪ್ ಬ್ಯಾಕ್ ಬಂದ್ರೆ ನ್ಯೂಟ್ರಲ್, ಫುಲ್ ಬ್ಯಾಕ್ ಫೋರ್ತ್, ಮತ್ತೆ ಸೆಂಟರ್ ನ್ಯೂಟ್ರಲ್, ಫುಲ್ ರೈಟ್. ಮುಂದೆ ಹೋದ್ರೆ 5th ಗೇರ್, ಮತ್ತೆ ನ್ಯೂಟ್ರಲ್, ಫುಲ್ ರೈಟ್ ಬಂದು ಬ್ಯಾಕ್ ಬಂದ್ರೆ ರಿವರ್ಸ್. ಗೇರ್ ಯಾವಾಗ್ಲೂ ಫಸ್ಟ್ ಗೇರ್ ಇಂದಾನೆ ಮೂವ್ ಆಗೋದು. ಫಸ್ಟ್ ಗೇರ್ ಮೂವ್ ಮಾಡಿ ಯಾವಾಗ್ಲೂ ಕ್ಲಚ್ ಪ್ರೆಸ್ ಮಾಡಿ ಗೇರ್ ಹಾಕ್ಬೇಕು. ಮತ್ತೆ A-B-C, ಆಕ್ಸಿಲೇಟರ್, ಬ್ರೇಕ್, ಕ್ಲಚ್. ಆಕ್ಸಿಲೇಟರ್ ಅಂದ್ರೆ ಅಪ್ಪಲ್ ಮೂವ್ ಮಾಡೋಕೆ ಮತ್ತೆ ಫಾಸ್ಟ್ ಹೋಗೋಕೆ ಯೂಸ್ ಆಗುತ್ತೆ. ಬ್ರೇಕ್ ಸ್ಲೋ ಮಾಡೋಕೆ ಮತ್ತೆ ಸ್ಟಾಪ್ ಮಾಡೋಕೆ. ಆಮೇಲೆ ಕ್ಲಚ್ ನಮ್ಗೆ ಕೆಲವೊಂದು ವೆಹಿಕಲ್ಸ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡೋಕೆ ಯೂಸ್ ಆಗುತ್ತೆ. ಕೆಲವೊಂದು ವೆಹಿಕಲ್ಸ್ ಅಲ್ಲಿ ನ್ಯೂಟ್ರಲ್ ಇದ್ರೆ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡಬಹುದು. ಹಾಗೆ ಮೂವ್ ಮಾಡ್ತಾ ಇಲ್ಲ ಆಫ್ ಆಯ್ತು ಅಂದಾಗ ಕ್ಲಚ್ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡಬೇಕು.